ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಇವತ್ತು ನಡೆದಿರುವಂಥದ್ದು. ಪ್ರಮುಖವಾಗಿ ಆ ಟ್ರಸ್ಟ್ ಮತ್ತು ಈ ಭಕ್ತರ ನಡುವೆ ಒಂದು ಮುಸುಕಿನ ಗುದ್ದಾಟ ಸಾಕಷ್ಟು ದಿನಗಳನ್ನಿತ್ತು. ಆದರೆ ಇವತ್ತು ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಗಳು ಒಂದು ಸಭೆ ಸೇರ್ತಾ ಇದ್ರು. ಆದರೆ ಭಕ್ತರು ನೀವು ಸಭೆಯನ್ನು ಗೌಪ್ಯ ಸಭೆ ಮಾಡೋದು ಬೇಡ, ಬಹಿರಂಗವಾಗಿ ನಮಗೆ ಲೆಕ್ಕಪತ್ರವನ್ನು ಒಪ್ಪಿಸಬೇಕು, ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಆ ಶಂಕೆ ನಮಗೆ ಈಗ ವ್ಯಕ್ತ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಠದ ಲೆಕ್ಕಪತ್ರದ ವ್ಯವಹಾರ ಪರಿಶುದ್ಧವಾಗಿರಬೇಕು, ಅದನ್ನು ನೀವು ಬಹಿರಂಗವಾಗಿ ಆ ಲೆಕ್ಕವನ್ನು ಕೊಡಿ ಅನ್ನುವಂಥ ಆ ನಿಟ್ಟಿನಲ್ಲಿ ಕೂಡ ಭಕ್ತರು ಒಂದು ಪಟ್ಟ ನಡೆದಿದ್ರು. ಆದರೆ ಬೆಳಗ್ಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಲ್ಲಿ ಮಠದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತು. ಆದರೂ ಸಹ ಮಠದ ಭಕ್ತರು ಕೂಡ ಪ್ರಮುಖವಾಗಿ ಮಾಜಿ ಶಾಸಕಂತ ಎಚ್ ಎಸ್ ಶಿವಶಂಕರ, ಅರುಣ್ ಕುಮಾರ್ ಪೂಜಾರ್, ಆಮೇಲೆ ಸೋಮಣ್ಣ ಬೇವಿನಮರದ ಅಜಯ್ ಕುಮಾರ್ ಬೀಜ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಆಗಮಿಸಿದ್ರ. ಜೊತೆಗೆ ಎಲ್ಲ ರಾಜ್ಯದ ವಿವಿಧ ಕಡೆಯಿಂದ ಸಹ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಆದರೆ ಆ ಭಕ್ತರು ನಮ್ಮನ್ನು ಮಠದ ಒಳಗಡೆ ಬಿಡಿ, ನಾವು ಲೆಕ್ಕಪತ್ರವನ್ನು ನೇರವಾಗಿ ಕೇಳಬೇಕು ಅಂತ ಒಂದು ಪಟ್ಟಣ ಹಿಡಿತಾರೆ. ಆದರೆ ಪೊಲೀಸರವರನ್ನ ಒಳಗಡೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಬಿಗಡಾಯಿಸುತ್ತಿದ್ದಂತೆ ಏಕಾಏಕಿ 50ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ, ಇನ್ನೊಂದೆಡೆಗೆ ಟ್ರಸ್ಟ್ನವರು ಸಹ ಇವತ್ತು ಒಳಗಡೆಗೆ ಹೋಗಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನವ್ರಿಗೆ ಲೆಕ್ಕಪತ್ರದ ಒಂದು ಕಡೆಗೆ ಸ್ವಾಮೀಜಿಯವರ ವಿಚಾರದಲ್ಲಿ ಕೂಡ ಅವರು ಸ್ವಾಮೀಜಿಯವರು ಈ ಪೀಠವನ್ನು ತ್ಯಜಿಸಬೇಕು. ಯಾಕಂತಂದರೆ ಸ್ವಾಮೀಜಿಯವರು ಈ ಪಂಚಮಶಾಲಿ ಲಿಂಗಾಯತ ಪೀಠ ಮತ್ತು ಶ್ವಾಸಪೀಠ ಅಂದರೆ ಬೆಂಗಳೂರಲ್ಲಿರುವಂಥ ಯೋಗ ಶ್ವಾಸಪೀಠದ ಕೂಡ ಪೀಠಾಧಿಪತಿಗಳಾಗಿರುವಂಥದ್ದು. ಎರಡೂ ಆದರೆ ಸರಿಯಾಗಲ್ಲ. ಆ ಶ್ವಾಸಪೀಠವನ್ನು ಬಿಟ್ಟು ಪಂಚಮಶಾಲಿ ಪೀಠದಲ್ಲೇ ಉಳ್ಕೊಂಡು ಅವರು ಸಮಾಜದ ಕೆಲಸವನ್ನು ಮಾಡಬೇಕನ್ನುವಂತಹ ನಿಟ್ಟಲ್ಲೂ ಕೂಡ ಟ್ರಸ್ಟ್ನವರು ಈಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆ ಆ ಪಂಚಮಶಾಲಿ ಪೀಠದಲ್ಲಿ ಕೂಡ ಸಾಕಷ್ಟು ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಇವತ್ತು ನಡೆದಿರುವಂಥದ್ದು. ಪ್ರಮುಖವಾಗಿ ಆ ಟ್ರಸ್ಟ್ ಮತ್ತು ಈ ಭಕ್ತರ ನಡುವೆ ಒಂದು ಮುಸುಕಿನ ಗುದ್ದಾಟ ಸಾಕಷ್ಟು ದಿನಗಳನ್ನಿತ್ತು. ಆದರೆ ಇವತ್ತು ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಗಳು ಒಂದು ಸಭೆ ಸೇರ್ತಾ ಇದ್ರು. ಆದರೆ ಭಕ್ತರು ನೀವು ಸಭೆಯನ್ನು ಗೌಪ್ಯ ಸಭೆ ಮಾಡೋದು ಬೇಡ, ಬಹಿರಂಗವಾಗಿ ನಮಗೆ ಲೆಕ್ಕಪತ್ರವನ್ನು ಒಪ್ಪಿಸಬೇಕು, ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಆ ಶಂಕೆ ನಮಗೆ ಈಗ ವ್ಯಕ್ತ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಠದ ಲೆಕ್ಕಪತ್ರದ ವ್ಯವಹಾರ ಪರಿಶುದ್ಧವಾಗಿರಬೇಕು, ಅದನ್ನು ನೀವು ಬಹಿರಂಗವಾಗಿ ಆ ಲೆಕ್ಕವನ್ನು ಕೊಡಿ ಅನ್ನುವಂಥ ಆ ನಿಟ್ಟಿನಲ್ಲಿ ಕೂಡ ಭಕ್ತರು ಒಂದು ಪಟ್ಟ ನಡೆದಿದ್ರು. ಆದರೆ ಬೆಳಗ್ಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಲ್ಲಿ ಮಠದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತು. ಆದರೂ ಸಹ ಮಠದ ಭಕ್ತರು ಕೂಡ ಪ್ರಮುಖವಾಗಿ ಮಾಜಿ ಶಾಸಕಂತ ಎಚ್ ಎಸ್ ಶಿವಶಂಕರ, ಅರುಣ್ ಕುಮಾರ್ ಪೂಜಾರ್, ಆಮೇಲೆ ಸೋಮಣ್ಣ ಬೇವಿನಮರದ ಅಜಯ್ ಕುಮಾರ್ ಬೀಜ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಆಗಮಿಸಿದ್ರ. ಜೊತೆಗೆ ಎಲ್ಲ ರಾಜ್ಯದ ವಿವಿಧ ಕಡೆಯಿಂದ ಸಹ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಆದರೆ ಆ ಭಕ್ತರು ನಮ್ಮನ್ನು ಮಠದ ಒಳಗಡೆ ಬಿಡಿ, ನಾವು ಲೆಕ್ಕಪತ್ರವನ್ನು ನೇರವಾಗಿ ಕೇಳಬೇಕು ಅಂತ ಒಂದು ಪಟ್ಟಣ ಹಿಡಿತಾರೆ. ಆದರೆ ಪೊಲೀಸರವರನ್ನ ಒಳಗಡೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಬಿಗಡಾಯಿಸುತ್ತಿದ್ದಂತೆ ಏಕಾಏಕಿ 50ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ, ಇನ್ನೊಂದೆಡೆಗೆ ಟ್ರಸ್ಟ್ನವರು ಸಹ ಇವತ್ತು ಒಳಗಡೆಗೆ ಹೋಗಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನವ್ರಿಗೆ ಲೆಕ್ಕಪತ್ರದ ಒಂದು ಕಡೆಗೆ ಸ್ವಾಮೀಜಿಯವರ ವಿಚಾರದಲ್ಲಿ ಕೂಡ ಅವರು ಸ್ವಾಮೀಜಿಯವರು ಈ ಪೀಠವನ್ನು ತ್ಯಜಿಸಬೇಕು. ಯಾಕಂತಂದರೆ ಸ್ವಾಮೀಜಿಯವರು ಈ ಪಂಚಮಶಾಲಿ ಲಿಂಗಾಯತ ಪೀಠ ಮತ್ತು ಶ್ವಾಸಪೀಠ ಅಂದರೆ ಬೆಂಗಳೂರಲ್ಲಿರುವಂಥ ಯೋಗ ಶ್ವಾಸಪೀಠದ ಕೂಡ ಪೀಠಾಧಿಪತಿಗಳಾಗಿರುವಂಥದ್ದು. ಎರಡೂ ಆದರೆ ಸರಿಯಾಗಲ್ಲ. ಆ ಶ್ವಾಸಪೀಠವನ್ನು ಬಿಟ್ಟು ಪಂಚಮಶಾಲಿ ಪೀಠದಲ್ಲೇ ಉಳ್ಕೊಂಡು ಅವರು ಸಮಾಜದ ಕೆಲಸವನ್ನು ಮಾಡಬೇಕನ್ನುವಂತಹ ನಿಟ್ಟಲ್ಲೂ ಕೂಡ ಟ್ರಸ್ಟ್ನವರು ಈಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆ ಆ ಪಂಚಮಶಾಲಿ ಪೀಠದಲ್ಲಿ ಕೂಡ ಸಾಕಷ್ಟು ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಇವತ್ತು ನಡೆದಿರುವಂಥದ್ದು. ಪ್ರಮುಖವಾಗಿ ಆ ಟ್ರಸ್ಟ್ ಮತ್ತು ಈ ಭಕ್ತರ ನಡುವೆ ಒಂದು ಮುಸುಕಿನ ಗುದ್ದಾಟ ಸಾಕಷ್ಟು ದಿನಗಳನ್ನಿತ್ತು. ಆದರೆ ಇವತ್ತು ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಗಳು ಒಂದು ಸಭೆ ಸೇರ್ತಾ ಇದ್ರು. ಆದರೆ ಭಕ್ತರು ನೀವು ಸಭೆಯನ್ನು ಗೌಪ್ಯ ಸಭೆ ಮಾಡೋದು ಬೇಡ, ಬಹಿರಂಗವಾಗಿ ನಮಗೆ ಲೆಕ್ಕಪತ್ರವನ್ನು ಒಪ್ಪಿಸಬೇಕು, ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಆ ಶಂಕೆ ನಮಗೆ ಈಗ ವ್ಯಕ್ತ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಠದ ಲೆಕ್ಕಪತ್ರದ ವ್ಯವಹಾರ ಪರಿಶುದ್ಧವಾಗಿರಬೇಕು, ಅದನ್ನು ನೀವು ಬಹಿರಂಗವಾಗಿ ಆ ಲೆಕ್ಕವನ್ನು ಕೊಡಿ ಅನ್ನುವಂಥ ಆ ನಿಟ್ಟಿನಲ್ಲಿ ಕೂಡ ಭಕ್ತರು ಒಂದು ಪಟ್ಟ ನಡೆದಿದ್ರು. ಆದರೆ ಬೆಳಗ್ಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಲ್ಲಿ ಮಠದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತು. ಆದರೂ ಸಹ ಮಠದ ಭಕ್ತರು ಕೂಡ ಪ್ರಮುಖವಾಗಿ ಮಾಜಿ ಶಾಸಕಂತ ಎಚ್ ಎಸ್ ಶಿವಶಂಕರ, ಅರುಣ್ ಕುಮಾರ್ ಪೂಜಾರ್, ಆಮೇಲೆ ಸೋಮಣ್ಣ ಬೇವಿನಮರದ ಅಜಯ್ ಕುಮಾರ್ ಬೀಜ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಆಗಮಿಸಿದ್ರ. ಜೊತೆಗೆ ಎಲ್ಲ ರಾಜ್ಯದ ವಿವಿಧ ಕಡೆಯಿಂದ ಸಹ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಆದರೆ ಆ ಭಕ್ತರು ನಮ್ಮನ್ನು ಮಠದ ಒಳಗಡೆ ಬಿಡಿ, ನಾವು ಲೆಕ್ಕಪತ್ರ
ಲೆಕ್ಕಪತ್ರವನ್ನು ನೇರವಾಗಿ ಕೇಳಬೇಕು ಅಂತ ಒಂದು ಪಟ್ಟನ್ನು ಹಿಡಿತಾರೆ. ಆದರೆ ಪೊಲೀಸರವರನ್ನ ಒಳಗಡೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಬಿಗಡಾಯಿಸುತ್ತಿದ್ದಂತೆ ಏಕಾಏಕಿ ಒಂದು 50ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ, ಇನ್ನೊಂದೆಡೆಗೆ ಟ್ರಸ್ಟ್ನವರು ಸಹ ಇವತ್ತು ಒಳಗಡೆಗೆ ಹೋಗಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನವ್ರಿಗೆ ಲೆಕ್ಕಪತ್ರದ ಒಂದು ಕಡೆಗೆ ಸ್ವಾಮೀಜಿಯವರ ವಿಚಾರದಲ್ಲಿ ಕೂಡ ಅವರು ಸ್ವಾಮೀಜಿಯವರು ಈ ಪೀಠವನ್ನು ತಿಳಿಸಬೇಕು. ಯಾಕಂತಂದರೆ ಸ್ವಾಮೀಜಿಯವರು ಈ ಪಂಚಮಶಾಲ ಲಿಂಗಾಯತ ಪೀಠ ಮತ್ತು ಶ್ವಾಸಪೀಠ ಅಂದರೆ ಬೆಂಗಳೂರಲ್ಲಿರುವಂಥ ಯೋಗ ಶ್ವಾಸಪೀಠದಲ್ಲಿ ಕೂಡ ಪೀಠಾಧಿಪತಿಗಳಾಗಿರುವಂಥದ್ದು. ಎರಡೂ ಅದ್ರಾಗೆ ಸರಿಯಾಗಲ್ಲ. ಆ ಶ್ವಾಸಪೀಠವನ್ನು ಬಿಟ್ಟು ಏನು ಪಂಚಮಶಾಲಿ ಪೀಠದಲ್ಲೇ ಉಳ್ಕೊಂಡು ಅವರು ಸಮಾಜದ ಕೆಲಸವನ್ನು ಮಾಡಬೇಕನ್ನುವಂತಹ ನಿಟ್ಟಲ್ಲೂ ಕೂಡ ಏನು ಟ್ರಸ್ಟ್ನವರಿಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆ ಆ ಪಂಚಮಶಾಲಿ ಪೀಠದಲ್ಲಿ ಕೂಡ ಸಾಕಷ್ಟು ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಇವತ್ತು ನಡೆದಿರುವಂಥದ್ದು. ಪ್ರಮುಖವಾಗಿ ಆ ಟ್ರಸ್ಟ್ ಮತ್ತು ಈ ಭಕ್ತರ ನಡುವೆ ಒಂದು ಏನು ಈ ಮುಸುಕಿನ ಗುದ್ದಾಟ ಸಾಕಷ್ಟು ದಿನಗಳನ್ನಿತ್ತು. ಆದರೆ ಇವತ್ತು ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಟ್ರಸ್ಟಿಗಳು ಒಂದು ಸಭೆ ಸೇರ್ತಾ ಇದ್ರು. ಆದರೆ ಭಕ್ತರು ನೀವು ಸಭೆಯನ್ನು ಗೌಪ್ಯ ಸಭೆ ಮಾಡೋದು ಬೇಡ, ಬಹಿರಂಗವಾಗಿ ಏನು ನಮಗೆ ಲೆಕ್ಕಪತ್ರವನ್ನು ಒಪ್ಪಿಸಬೇಕು. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಆ ಶಂಕೆ ನಮಗೆ ಈಗ ವ್ಯಕ್ತ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಮಠದ ಲೆಕ್ಕಪತ್ರದ ವ್ಯವಹಾರ ಪರಿಶುದ್ಧವಾಗಿರಬೇಕು, ಅದನ್ನು ನೀವು ಬಹಿರಂಗವಾಗಿ ಆ ಲೆಕ್ಕವನ್ನು ಕೊಡಿ ಅನ್ನುವಂಥ ಆ ನಿಟ್ಟಿನಲ್ಲಿ ಕೂಡ ಭಕ್ತರ ಒಂದು ಪಟ್ಟ ನಡೆದಿದ್ರು. ಆದರೆ ಬೆಳಗ್ಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಲ್ಲಿ ಮಠದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತು. ಆದರೂ ಸಹ ಮಠದ ಭಕ್ತರು ಕೂಡ ಪ್ರಮುಖವಾಗಿ ಮಾಜಿ ಶಾಸಕಂತ ಎಚ್.ಎಸ್. ಶಿವಶಂಕರ, ಅರುಣ್ ಕುಮಾರ್ ಪೂಜಾರ್, ಆಮೇಲೆ ಸೋಮಣ್ಣ ಬೇವಿನಮರದ ಅಜಯ್ ಕುಮಾರ್ ಬೀಜ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಆಗಮಿಸಿದ್ರ. ಜೊತೆಗೆ ಎಲ್ಲ ರಾಜ್ಯದ ವಿವಿಧ ಕಡೆಯಿಂದ ಸಹ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಆದರೆ ಆ ಭಕ್ತರು ನಮ್ಮನ್ನು ಮಠದ ಒಳಗಡೆ ಬಿಡಿ, ನಾವು ಲೆಕ್ಕಪತ್ರವನ್ನು ನೇರವಾಗಿ ಕೇಳಬೇಕು ಅಂತ ಒಂದು ಪಟ್ಟನ್ನು ಹಿಡಿತಾರೆ. ಆದರೆ ಪೊಲೀಸರವರನ್ನ ಒಳಗಡೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಬಿಗಡಾಯಿಸುತ್ತಿದ್ದಂತೆ ಏಕಾಏಕಿ ಒಂದು 50ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ, ಇನ್ನೊಂದೆಡೆಗೆ ಟ್ರಸ್ಟ್ನವರು ಸಹ ಇವತ್ತು ಒಳಗಡೆಗೆ ಹೋಗಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನವ್ರಿಗೆ ಲೆಕ್ಕಪತ್ರದ ಒಂದು ಕಡೆಗೆ ಸ್ವಾಮೀಜಿಯವರ ವಿಚಾರದಲ್ಲಿ ಕೂಡ ಅವರು ಸ್ವಾಮೀಜಿಯವರು ಈ ಪೀಠವನ್ನು ತಿಳಿಸಬೇಕು. ಯಾಕಂತಂದರೆ ಸ್ವಾಮೀಜಿಯವರು ಈ ಪಂಚಮಶಾಲ ಲಿಂಗಾಯತ ಪೀಠ ಮತ್ತು ಶ್ವಾಸಪೀಠ ಅಂದರೆ ಬೆಂಗಳೂರಲ್ಲಿರುವಂಥ ಯೋಗ ಶ್ವಾಸಪೀಠದಲ್ಲಿ ಕೂಡ ಪೀಠಾಧಿಪತಿಗಳಾಗಿರುವಂಥದ್ದು. ಎರಡೂ ಅದ್ರಾಗೆ ಸರಿಯಾಗಲ್ಲ. ಆ ಶ್ವಾಸಪೀಠವನ್ನು ಬಿಟ್ಟು ಏನು ಪಂಚಮಶಾಲಿ ಪೀಠದಲ್ಲೇ ಉಳ್ಕೊಂಡು ಅವರು ಸಮಾಜದ ಕೆಲಸವನ್ನು ಮಾಡಬೇಕನ್ನುವಂತಹ ನಿಟ್ಟಲ್ಲೂ ಕೂಡ ಏನು ಟ್ರಸ್ಟ್ನವರಿಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆ ಆ ಪಂಚಮಶಾಲಿ ಪೀಠದಲ್ಲಿ ಕೂಡ ಸಾಕಷ್ಟು ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಇವತ್ತು ನಡೆದಿರುವಂಥದ್ದು. ಪ್ರಮುಖವಾಗಿ ಆ ಟ್ರಸ್ಟ್ ಮತ್ತು ಈ ಭಕ್ತರ ನಡುವೆ ಒಂದು ಏನು ಈ ಮುಸುಕಿನ ಗುದ್ದಾಟ ಸಾಕಷ್ಟು ದಿನಗಳನ್ನಿತ್ತು. ಆದರೆ ಇವತ್ತು ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಟ್ರಸ್ಟಿಗಳು ಒಂದು ಸಭೆ ಸೇರ್ತಾ ಇದ್ರು. ಆದರೆ ಭಕ್ತರು ನೀವು ಸಭೆಯನ್ನು ಗೌಪ್ಯ ಸಭೆ ಮಾಡೋದು ಬೇಡ, ಬಹಿರಂಗವಾಗಿ ಏನು ನಮಗೆ ಲೆಕ್ಕಪತ್ರವನ್ನು ಒಪ್ಪಿಸಬೇಕು. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಆ ಶಂಕೆ ನಮಗೆ ಈಗ ವ್ಯಕ್ತ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಮಠದ ಲೆಕ್ಕಪತ್ರದ ವ್ಯವಹಾರ ಪರಿಶುದ್ಧವಾಗಿರಬೇಕು, ಅದನ್ನು ನೀವು ಬಹಿರಂಗವಾಗಿ ಆ ಲೆಕ್ಕವನ್ನು ಕೊಡಿ ಅನ್ನುವಂಥ ಆ ನಿಟ್ಟಿನಲ್ಲಿ ಕೂಡ ಭಕ್ತರ ಒಂದು ಪಟ್ಟ ನಡೆದಿದ್ರು. ಆದರೆ ಬೆಳಗ್ಗೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಲ್ಲಿ ಮಠದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತು. ಆದರೂ ಸಹ ಮಠದ ಭಕ್ತರು ಕೂಡ ಪ್ರಮುಖವಾಗಿ ಮಾಜಿ ಶಾಸಕಂತ ಎಚ್.ಎಸ್. ಶಿವಶಂಕರ, ಅರುಣ್ ಕುಮಾರ್ ಪೂಜಾರ್, ಆಮೇಲೆ ಸೋಮಣ್ಣ ಬೇವಿನಮರದ ಅಜಯ್ ಕುಮಾರ್ ಬೀಜ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಆಗಮಿಸಿದ್ರ. ಜೊತೆಗೆ ಎಲ್ಲ ರಾಜ್ಯದ ವಿವಿಧ ಕಡೆಯಿಂದ ಸಹ ಸಾಕಷ್ಟು ಭಕ್ತರು ಆಗಮಿಸಿದ್ರು. ಆದರೆ ಆ ಭಕ್ತರು ನಮ್ಮನ್ನು ಮಠದ ಒಳಗಡೆ ಬಿಡಿ, ನಾವು ಲೆಕ್ಕಪತ್ರವನ್ನು ನೇರವಾಗಿ ಕೇಳಬೇಕು ಅಂತ ಒಂದು ಪಟ್ಟನ್ನು ಹಿಡಿತಾರೆ. ಆದರೆ ಪೊಲೀಸರವರನ್ನ ಒಳಗಡೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಬಿಗಡಾಯಿಸುತ್ತಿದ್ದಂತೆ ಏಕಾಏಕಿ ಒಂದು 50ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ, ಇನ್ನೊಂದೆಡೆಗೆ ಟ್ರಸ್ಟ್ನವರು ಸಹ ಇವತ್ತು ಒಳಗಡೆಗೆ ಹೋಗಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನವ್ರಿಗೆ ಲೆಕ್ಕಪತ್ರದ ಒಂದು ಕಡೆಗೆ ಸ್ವಾಮೀಜಿಯವರ ವಿಚಾರದಲ್ಲಿ ಕೂಡ ಅವರು ಸ್ವಾಮೀಜಿಯವರು ಈ ಪೀಠವನ್ನು ತಿಳಿಸಬೇಕು. ಯಾಕಂತಂದರೆ ಸ್ವಾಮೀಜಿಯವರು ಈ ಪಂಚಮಶಾಲ ಲಿಂಗಾಯತ ಪೀಠ ಮತ್ತು ಶ್ವಾಸಪೀಠ ಅಂದರೆ ಬೆಂಗಳೂರಲ್ಲಿರುವಂಥ ಯೋಗ ಶ್ವಾಸಪೀಠದಲ್ಲಿ ಕೂಡ ಪೀಠಾಧಿಪತಿಗಳಾಗಿರುವಂಥದ್ದು. ಎರಡೂ ಅದ್ರಾಗೆ ಸರಿಯಾಗಲ್ಲ. ಆ ಶ್ವಾಸಪೀಠವನ್ನು ಬಿಟ್ಟು ಏನು ಪಂಚಮಶಾಲಿ ಪೀಠದಲ್ಲೇ ಉಳ್ಕೊಂಡು ಅವರು ಸಮಾಜದ ಕೆಲಸವನ್ನು ಮಾಡಬೇಕನ್ನುವಂತಹ ನಿಟ್ಟಲ್ಲೂ ಕೂಡ ಏನು ಟ್ರಸ್ಟ್ನವರಿಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆ ಆ ಪಂಚಮಶಾಲಿ ಪೀಠದಲ್ಲಿ ಕೂಡ ಸಾಕಷ್ಟು ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.